Hello guys, welcome back to my new video. ಸೊ ಎಲ್ಲ ಯು ಜಿ ಸಿ ಟಿ ಸ್ಟೂಡೆಂಟ್ಸ್ಗೆ ಏನಂದರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ ಕೆ ಎ ಕಡೆಯಿಂದ. ಸೊ ಎಲ್ರಿಗೂ ಕೂಡ ಬಂದಿದೆ. ಮತ್ತು ಏನಂದರೆ ಥರ್ಡ್ ರೌಂಡಲ್ಲಿ ಪ್ರೊಸೀಜರ್ ಏನೇನಿರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಏನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವರಿಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇವಾಗ ಆಲ್ರೆಡಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೋಟಿಫಿಕೇಷನ್ ಬಂದಿದೆ. ಬಟ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ, ಬಟ್ ಆಪ್ಷನ್ ಲಿಂಕ್ ಬಿಟ್ಟಿಲ್ಲ. ಸೊ ಅದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಬಿಟ್ಟು 1 ಅವರ್ ಆಯಿತು. ಇದು ನೋಟಿಫಿಕೇಷನ್ ಬಂದು 1 ಅವರ್ ಆಯಿತು, ಬಟ್ ಇನ್ನೂ ಟೈಮ್ ಟೇಬಲ್ ಲಿಂಕ್ ಓಪನ್ ಆಗ್ತಾ ಇಲ್ಲ. ಸೊ ಅದು ನಾನು ನೋಡ್ತಾ ಇರ್ತೀನಿ. ಓಪನ್ ಆದಮೇಲೆ ನಾನು ಅದ್ರ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಬಗ್ಗೆ ನೋಡಿ ಬೇಡ. ಸೊ ಇವಾಗ ಸದ್ಯಕ್ಕೆ ಏನಂದರೆ ಥರ್ಡ್ ರೌಂಡಲ್ಲಿ ಪ್ರೊಸೆಸ್ ಏನೇನಿರುತ್ತೆ ಮತ್ತು ಯಾರಿಗೆಲ್ಲ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸಸ್ ಇದೆ, ಸೊ ಅದೆಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇವಾಗ ಫಸ್ಟ್ ರೌಂಡ್ ಹಿಡಿದು ಸೆಕೆಂಡ್ ರೌಂಡ್ವರೆಗೂ ಸೊ ಯಾರ್ಯಾರು ಇವಾಗ ಸೀಟ್ ಸಿಕ್ಕಿದೆ, ನಾನು ಕಾಲೇಜಿಗೆ ಅಡ್ಮಿಷನ್ ಆಗಿಲ್ಲ ಅಥವಾ ಸೆಕೆಂಡ್ ರೌಂಡಲ್ಲಿ ನಾನು ಚಾಯ್ಸ್ 1 ಕೊಟ್ಟು ಕೆ ಎ ಹೋಗಿ ಕೂಡ ಕ್ಯಾನ್ಸಲ್ ಮಾಡಿದ್ದೀನಿ, ಮತ್ತು ಚಾಯ್ಸ್ 1 ಕೊಟ್ಟು ಅಷ್ಟೇ ಬಿಟ್ಟಿದ್ದೀನಿ. ಸೊ ಅನ್ನೋರು ಎಲ್ಲರೂ ಯಾರ್ಯಾರು ಇದ್ದೀರಾ, ಮತ್ತು ಏನೇ ಪ್ರಾಬ್ಲಮ್ ಇರಲಿ, ಇಲ್ಲಿವರೆಗೂ ಏನು ಚಾಯ್ಸ್ ಯಾರು ಕೊಟ್ಟಿಲ್ಲ ಅಥವಾ ಏನೇ ಪ್ರಾಬ್ಲಮ್ ಇದ್ದರು, ಸೊ ಮತ್ತು ಚಾಯ್ಸ್ ಯಾರು ಕೊಟ್ಟಿಲ್ಲ ಅವರು ಇನ್ನೊಂದು ಕೆ ಎ ಹೋಗಿ ಕೂಡ ಲಾಗಿನ್ ಕೂಡ ಆಗಿದ್ದೀರಾ. ಸೊ ಅಂಥವ್ರಿಗೆ ಏನಂದರೆ ಕೆ ಎ ಕಡೆಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ಸೊ ಏನಂದರೆ ಇವಾಗ ಮತ್ತೊಮ್ಮೆ ಏನಂದರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸಸ್ ಇದೆ. ಬಟ್ ಏನಪ್ಪ ಅಂದರೆ ಕಂಡೀಷನು ಥರ್ಡ್ ರೌಂಡಲ್ಲಿ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಏನಂದರೆ ಸೊ ನಿಮಗೆ ಏನಂದರೆ 10,000 ರೂಪಾಯಿ ಕೇಳುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ. ಮೀನ್ಸ್ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ 10,000 ರೂಪಾಯಿ ಕೇಳುತ್ತೆ. ಸೊ ಯಾಕಂದರೆ ಇವಾಗ ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಇವಾಗ ಯಾಕಂದರೆ ಈ ಕಂಡೀಷನ್ ಯಾಕೆ ಮಾಡಿದ್ದಾರೆ ಅಂದರೆ ಎರಡನೇ ರೌಂಡಲ್ಲಿ ತುಂಬ ಸ್ಟೂಡೆಂಟ್ಸ್ ಅಂದರೆ ಚಾಯ್ಸ್ 1 ಕೊಟ್ಟುಬಿಟ್ಟು ಕೆ ಎ ಹೋಗಿ ಸೀಟ್ ಕ್ಯಾನ್ಸಲ್ ಕೂಡ ಮಾಡಿಸಿದ್ದಾರೆ, ಅಡ್ಮಿಷನ್ ಆಗಿಲ್ಲ. ಸೊ ಇನ್ನೊಂದು ಏನಂದರೆ ಚಾಯ್ಸ್ 1 ಕೊಟ್ಟು ಅಷ್ಟೇ ಕೂಡ ಬಿಟ್ಟಿದ್ದಾರೆ. ಸೊ ಇನ್ನೊಬ್ರು ಏನಂದರೆ ಚಾಯ್ಸ್ 2 ಕೊಟ್ಟು ಪೇಮೆಂಟ್ ಮಾಡಿಲ್ಲ, ಸೊ ಚಾಯ್ಸ್ 3 ಕೊಟ್ಟು ಅವರು ಕೂಡ ಪೇಮೆಂಟ್ ಮಾಡಿಲ್ಲ. ಸೊ ಅಂದರೆ ಇವಾಗ ಏನಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಸೊ ಇವರಿಗೆಲ್ಲರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಏನಂದರೆ ಚಾಯ್ಸ್ 2 ಕೊಟ್ಟು ಇವಾಗ ಚಾಯ್ಸ್ 2 ಕೊಟ್ಟಿದ್ದೀರಾ, ಬಟ್ ಪೇಮೆಂಟ್ ಮಾಡಿಲ್ಲ, ಅಷ್ಟೇ ಬಿಟ್ಟಿದ್ದೀರಾ. ಬಟ್ ಕೆ ಎದವ್ರು ಏನು ಹೇಳಿದ್ದಾರೆ, ಚಾಯ್ಸ್ 2 ಕೊಟ್ಟು ಕೋರ್ಸ್ ಫೀಸ್ ಎಷ್ಟಿರುತ್ತೆ ಅಷ್ಟು ಪೇ ಮಾಡಬೇಕಂತ ಹೇಳಿದರು. ಸೊ ನೆಕ್ಸ್ಟ್ ಚಾಯ್ಸ್ 3 ಕೊಟ್ಟರಿಗೆ ಕೂಡ ಸೇಮು ಕಾಸ್ಟ್ ಡಿಪೋಸಿಟ್ ಮಾಡಬೇಕಂತ ಹೇಳಿದರು. ಸೊ ಅದನ್ನು ಕೂಡ ಅಷ್ಟೇ. ಈ ತುಂಬ ಸ್ಟೂಡೆಂಟ್ಸ್ ಅಂದರೆ ಚಾಯ್ಸ್ 3 ಕೊಟ್ಟಿದ್ದೀರಾ, ಚಾಯ್ಸ್ 2 ಕೊಟ್ಟಿದ್ದೀರಾ, ಚಾಯ್ಸ್ 1 ಕೊಟ್ಟಿದ್ದೀರಾ, ಬಟ್ ಪೇಮೆಂಟ್ ಮಾಡಿಲ್ಲ, ಅದು ಮಿಸ್ಟೇಕ್ ಮಾಡಿದ್ದೀರಾ. ಸೊ ಅಂಥವ್ರಿಗೂ ಕೂಡ ಚಾನ್ಸ್ ಇದೆ. ಮತ್ತು ಇನ್ನೊಂದು ಏನಂದರೆ ಯಾರು ಇಲ್ಲಿವರೆಗೂ ಕಾಲೇಜ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ ಬಟ್ ಚಾಯ್ಸ್ ಎಂಟ್ರಿನೇ ಕೊಟ್ಟಿಲ್ಲ ಅಥವಾ ಸೆಕೆಂಡ್ ರೌಂಡಲ್ಲಿ ಲಾಗಿನ್ ಆಗಿಲ್ಲ, ಮತ್ತು ಏನಂದರೆ ಕೆ ಎ ಹೋಗಿ ನಾನು ಲಾಗಿನ್ ಮಾಡಿಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ತುಂಬ ಸ್ಟೂಡೆಂಟ್ಸು ಕೆ ಎಗೆ ಕೂಡ ಹೋಗಿ ಮಾಡಿಸ್ಕೊಂಡಿದ್ದಾರೆ, ಮತ್ತು ನಾನು ಕೂಡ ನಾನು ಕೂಡ ಮಾಡಿಸಿದ್ದೀನಿ, ತುಂಬ ಸ್ಟೂಡೆಂಟ್ಸ್ ಮಾಡಿಸಿದ್ದೀನಿ, ನಾನು ಕೂಡ ಲಾಗಿನ್ ಮಾಡಿಸಿದ್ದೀನಿ. ಸೊ ಅಂಥವ್ರಿಗೆ ಏನಂದರೆ ಯಾರು ಚಾಯ್ಸ್ ಎಂಟ್ರಿ ಕೊಟ್ಟಿಲ್ಲ ಮತ್ತು ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಕಾಲೇಜ್ಗೆ ಯಾರು ಅಡ್ಮಿಷನ್ ಆಗಿಲ್ಲ ಅಥವಾ ಕೆ ಎದಲ್ಲಿ ಹೋಗಿ ಯಾರು ಕ್ಯಾನ್ಸಲ್ ಮಾಡಿಸಿದ್ದೀರಾ ಅವರಿಗೆಲ್ರಿಗೂ ಏನಂದರೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಬಟ್ ಕಂಡೀಷನ್ ಏನಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ 10,000 ರೂಪಾಯಿ ಈ ಸಲ ಪೇ ಮಾಡಬೇಕು. ಸೊ ಈ ರೂಲ್ಸ್ ಯಾಕಂದರೆ ನಾನು ಇವಾಗಲೇ ಹೇಳಿದೆ, ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿದ್ದಾರೆ. ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿಲ್ಲ, ಚಾಯ್ಸ್ 2 ಕೊಟ್ಟು ಕೋರ್ಸ್ ಫೀಸ್ ಪೇ ಮಾಡಿಲ್ಲ, ಅಷ್ಟೇ ಬಿಟ್ಟಿದ್ದೀರಾ, ಚಾಯ್ಸ್ 3 ಕೊಟ್ಟು ಕಾಸ್ಟ್ ಡಿಪೋಸಿಟ್ ಮಾಡಿಲ್ಲ, ಅಷ್ಟೇ ಬಿಟ್ಟಿದ್ದೀರಾ. ಸೊ ಅಂಥವ್ರಿಗೆ ಏನಂದರೆ ನೀವು ಇನ್ನೊಂದು ಸಲ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಪ್ಪ ಅಂದರೆ ಈ 10,000 ರೂಪಾಯಿನ ಕಂಪಲ್ಸರಿ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಆಪ್ಷನ್ ಎಂಟ್ರಿ ಮಾಡೋರು. ಸೊ ಆಪ್ಷನ್ ಎಂಟ್ರಿ ಮಾಡಿರಿ, ಪರವಾಗಿಲ್ಲ. ಬಟ್ ಇನ್ನೊಂದು ಏನಂದರೆ ಇಂಜಿನಿಯರಿಂಗ್ ಇನ್ನೂ 8,000 ಸೀಟ್ಗಳು ರಿಮೈನಿಂಗ್ ಇದೆ. ಸೊ ಏನಂದರೆ ನಿಮಗೆ ಯಾವ ಕಾಲೇಜಸ್ ಬೇಕೋ ಆ ಕಾಲೇಜ್ನ ಯಾಡ್ ಮಾಡ್ಕೊಳ್ರಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಪದೇ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡ್ರಿ. ನಾನು ಗ್ರೂಪಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರು, ನೀವು ತುಂಬ ಸ್ಟೂಡೆಂಟ್ಸ್ ರಾಂಗ್ ಮಾಡಿದ್ದೀರಾ, ಚಾಯ್ಸ್ ಕೊಟ್ಟಿದ್ದೀರಾ, ಒಬ್ಬರು ಚಾಯ್ಸ್ ಕೊಟ್ಟಿಲ್ಲ, ತುಂಬ ಸ್ಟೂಡೆಂಟ್ ಮಿಸ್ಟೇಕ್ ಮಾಡಿದ್ದೀರಾ. ಬಟ್ ಇದು ಲಾಸ್ಟ್ ಗೋಲ್ಡನ್ ಚಾನ್ಸ್ ಇದೆ, ಎಲ್ಲರೂ ಯಾರು ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಮತ್ತು ಇನ್ನೊಂದು ಏನಂದರೆ BSc ನರ್ಸಿಂಗ್ ಅದವ್ರಿಗೆ ಏನಂದರೆ BSc ನರ್ಸಿಂಗ್ ಮತ್ತು ಯೋಗ ನ್ಯಾಚುರೋಪತಿ ಅವರಿಗೆ ಏನಂದರೆ ಇವಾಗ ನೆಕ್ಸ್ಟ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜ್ ಅಲೋಟ್ ಮಾಡಲ್ಲ. ಸೊ ಜಸ್ಟ್ ಬರೀ ಗೌರ್ಮೆಂಟ್ ಕಾಲೇಜ್ ಮಾತ್ರ ಅಲೋಟ್ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿಯಲ್ಲಿ ಏನಂದರೆ ಗೌರ್ಮೆಂಟ್ ಕಾಲೇಜ್ ಎಷ್ಟಿದೆ ಎಲ್ಲನೂ ಆ್ಯಡ್ ಮಾಡಿರಿ, ಚಾನ್ಸಸ್ ಇದೆ. ಸೊ ಮಿಸ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ಬಟ್ ಲಿಂಕು ಇನ್ನೂ ಓಪನ್ ಆಗಿಲ್ಲ, ಟೈಮ್ ಟೇಬಲ್ ಕೂಡ ಇನ್ನೂ ಓಪನ್ ಆಗೋಕತ್ತಿಲ್ಲ. ನಾನು ಬೇಕಾದ್ರೆ ಇವಾಗ ತೋರಿಸ್ತೀನಿ, ಕ್ಲಿಕ್ ಮಾಡಿಕೊಂಡು. ಸೊ ನೋಡ್ಕೋಬೋದು, UGCET UG NEET 2025 ತಾತ್ಕಾಲಿಕ ವೇಳಾಪಟ್ಟಿ ಅಂತ ಇದ್ರಿ, ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗಕತ್ತಿಲ್ಲ ಇನ್ನೂ. ಸೊ ವೇಟ್ ಮಾಡಿರಿ, ಇದು ನಾನು ಕರೆಕ್ಟಾಗಿ ಅಪ್ಡೇಟ್ ಕೊಡ್ತೀನಿ ಸಾಯಂಕಾಲ 7-8 ಗಂಟೆವರೆಗೂ ಕರೆಕ್ಟಾಗಿ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಬಟ್ ಏನಪ್ಪ ಅಂದರೆ ಇದು ಗೋಲ್ಡನ್ ಆಪರ್ಚುನಿಟಿ ಇದೆ. ಸೊ ಯಾರು ಮಿಸ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಮತ್ತು ಏನಂದರೆ ಇನ್ನೊಂದು ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಕೂಡ ಚಾನ್ಸಸ್ ಇದೆ. ಸೊ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಒಂದು 20 ಕಾಲೇಜು. ಸೊ ಆ 20 ಕಾಲೇಜ್ ಬಿಟ್ಟು ನೀವು ಬೇರೆ ಕಾಲೇಜ್ನೂ ಆ್ಯಡ್ ಮಾಡ್ಕೋಬೋದು, ಚಾನ್ಸಸ್ ಇದೆ ಈ ಸಲ. ಸೊ ಅದನ್ನು ಮಿಸ್ ಮಾಡ್ಕೋಬೇಡ್ರಿ. ಎಲ್ರಿಗೂ ಈ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಎಂಡ್ವರೆಗೂ ಯಾರ್ಯಾರು ಮಿಸ್ಟೇಕ್ಸ್ ಮಾಡಿದ್ದೀರಾ ಅವರಿಗೆಲ್ರಿಗೂ ಚಾನ್ಸಸ್ ಇದೆ. ಸೊ ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಕೆ ಎ ಹೋಗಿ ಯಾರು ಸೀಟ್ ಕ್ಯಾನ್ಸಲ್ ಮಾಡಿಸಿದ್ರೆ ಅವರಿಗೂ ಕೂಡ ಚಾನ್ಸಸ್ ಇದೆ. ಮತ್ತು ಅಲ್ಲಿ ಹೋಗಿ ಲಾಗಿನ್ ಕೂಡ ಮತ್ತು ನಾನು ಚಾಯ್ಸೇ ಕೊಟ್ಟಿಲ್ಲ, ಮತ್ತು ಇನ್ನೊಂದು ಸಲ ಲಾಗಿನ್ ಯಾರು ಮಾಡಿಸಿದ್ರೆ ಅಲ್ಲಿ ಅವರಿಗೂ ಕೂಡ ಚಾನ್ಸ್ ಇದೆ. ಸೊ ಎಲ್ರಿಗೂ ಯಾರ್ಯಾರು ಮಿಸ್ಟೇಕ್ ಮಾಡಿದರೆ ಎಲ್ರಿಗೂ ಕೂಡ ಚಾನ್ಸ್ ಇದೆ. ಸೊ
ಇದನ್ನು ಮಿಸ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಮಾಡಿರಿ ಆಪ್ಷನ್ ಎಂಟ್ರಿ ಎಲ್ಲರೂ. ಸೊ ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಸಾಯಂಕಾಲ ಏನಂದರೆ ನಾನು ನಿಮಗೆ ಟೈಮ್ ಟೇಬಲ್ ಮತ್ತು ಆಪ್ಷನ್ ಎಂಟ್ರಿ ಲಿಂಕ್ನ ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ. ಇಲ್ಲ ಟೈಮ್ ಟೇಬಲ್ ಇವತ್ತು ಬಿಡ್ತಾರೆ, ಸಾಯಂಕಾಲವರೆಗೂ ಅಪ್ಡೇಟ್ ಆಗುತ್ತೆ ಅದು ಟೈಮ್ ಟೇಬಲು. ಸೊ ಇದರಲ್ಲಿ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಇಲ್ಲಿ 3 ಲೈನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಸೊ ನೆಕ್ಸ್ಟು UGCET 2025 ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಇದು ನೋಡ್ಕೋಬೋದು. ಇವಾಗ ಬಿಟ್ಟಿರೋದು UGCET ಯುಜಿನಿಟ್ 2025 3ನೇ ಸುತ್ತಿನ ಸೂಚನೆಗಳು ಅಂತ ಇದೆ. ಸೊ ಇದು ಕೂಡ ಓಪನ್ ಆಗೋಕತ್ತಿಲ್ಲ. ಸೊ ನೆಕ್ಸ್ಟ್ ವೇಳಾಪಟ್ಟಿ ಕೂಡ ಓಪನ್ ಆಗೋಕತ್ತಿಲ್ಲ, ಮೀನ್ಸ್ ಟೈಮ್ ಟೇಬಲು. ಸೊ ನೆಕ್ಸ್ಟ್ UGCET 2025 ಇಂಜಿನಿಯರಿಂಗ್ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್. ಸೊ ಇದು ಕೂಡ ಓಪನ್ ಆಗೋಕತ್ತಿಲ್ಲ. ಸೊ ಆರಾಮಾಗಿ ಇಲ್ಲಿ ಸಾಯಂಕಾಲವರೆಗೂ ಓಪನ್ ಆಗುತ್ತೆ, ಏನು ತೊಂದರೆ ಬೇಡ, ನಾನು ಇನ್ಫಾರ್ಮ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಮಾಡಿ. ಸೊ ಅಲ್ಲಿವರೆಗೂ ಏನಂದರೆ ಕರೆಕ್ಟಾಗಿ ಆಪ್ಷನ್ ರೆಡಿ ಮಾಡ್ಕೊಳ್ರಿ, ಚಾನ್ಸಸ್ ಇದೆ. ಮತ್ತು ಅಮೌಂಟ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. 10,000 ರೂಪಾಯಿ ಆನ್ಲೈನ್ ಪೇ ಇದ್ದರೆ ಆನ್ಲೈನು ಆಪ್ಷನ್ ಇದ್ದರೆ ಆನ್ಲೈನ್ ಮಾಡಿರಿ, ಬಟ್ ಕರೆಕ್ಟಾಗಿ ಮಾಡಿರಿ. ಚಾಲನ್ ಆಪ್ಷನ್ ಬಂದರೆ ಚಾಲನ್ ಪೇ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಅಮೌಂಟ್ ಪೇ ಮಾಡಿರಿ. ಸೊ ಕರೆಕ್ಟಾಗಿ ಮಾಡಿರಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಕೊನೆ ಚಾನ್ಸು. ಸೊ ಇನ್ನೊಂದೇನಪ್ಪ ಅಂದರೆ ಎಲ್ರಿಗೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು. ಇಲ್ಲ ನಾನು ದೂರಿದೆ, ನಾನು ಹೋಗಲ್ಲ ಅಂತ ಇದ್ದರೆ ನಿಮಗೆ KCETಯಿಂದ ಬ್ಯಾನ್ ಕೂಡ ನೆಕ್ಸ್ಟ್ ಇಯರ್ ಕೂಡ ನಿಮ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಬ್ಯಾನ್ ಮಾಡ್ತಾರೆ. ಇದು ಮೈಂಡಲ್ಲಿ ಇರಲಿ. ಮತ್ತು ಪೆನಾಲ್ಟಿ ಅದು ಏನಾದರೂ ಇದ್ದರೆ ಅದು ಕೂಡ ಕಟ್ಟಬೇಕು. ಸೊ ಅಡ್ವಾನ್ಸ್ ಹೇಳ್ತಾ ಇದ್ದೀನಿ, ಏನಂದರೆ ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಸಿಗಲಿ ನಾನು ಅಡ್ಮಿಷನ್ ಆಗ್ತೀನಿ ಅಂತ ರೆಡಿ ಇರಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಆಪ್ಷನೆಂಟ್ರಲ್ಲಿ ನಿಮಗೆ ಯಾವ ಕಾಲೇಜಸ್ ಬೇಕೋ ಅದನ್ನು ಮಾತ್ರ ಯಾಡ್ ಮಾಡಿರಿ, ಸುಮ್ಮನೆ ಬೇಕಾಬಿಟ್ಟು ಎಲ್ಲನೂ ಯಾಡ್ ಮಾಡಬೇಡ್ರಿ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಎಷ್ಟು ಅಪ್ಡೇಟ್ಸ್ ಇವತ್ತೆಂದು. ನೆಕ್ಸ್ಟ್ ರೌಂಡಲ್ಲಿ ಏನಂದರೆ ಕಾಲೇಜ್ ಸಿಕ್ಕರೆ ಕಂಪಲ್ಸರಿ ಮಾತ್ರ ಅಡ್ಮಿಷನ್ ಆಗಲೇಬೇಕು, ಇದು ಒಂದು ನಿಮ್ಮ ಮೈಂಡಲ್ಲಿ ಇರಲಿ. ಸೊ ಇಷ್ಟು ಅಪ್ಡೇಟು. ನೆಕ್ಸ್ಟ್ ಅಪ್ಡೇಟ್ ಮತ್ತೆ ನಾನು ಸಾಯಂಕಾಲ ಅಥವಾ ನೈಟ್ ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.